ಮಹಾರಾಷ್ಟ್ರ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಂತಹ ಸಸ್ಪೆನ್ಸ್ ಇನ್ನೂ ಕೂಡ ಮುಂದುವರೆದಿದೆ. ಇವತ್ತು ಮಹಾಯುತಿಯ ಒಂದು ಸಭೆ ಇತ್ತು. ಸಭೆ ಕ್ಯಾನ್ಸಲ್ ಆಗಿದೆ. ಶಿಂಧೆ ವಾಪಸ್ ಬಂದ ನಂತರದಲ್ಲಿ ಸಭೆಯನ್ನು ಹಮ್ಮಿಕೊಳ್ಳಲಾಗುತ್ತೆ. ಏಕಾಏಕಿ ಸತಾರದ ತಮ್ಮ ಊರಿಗೆ ಏಕನಾಥ್ ಶಿಂಧೆ ಅವರು ಹೊರಟರು. ಶಿಂಧೆ ಊರಿಗೆ ತೆರಳಿರೋ ಕಾರಣದಿಂದಾಗಿ ಈ ಮೀಟಿಂಗ್ ಅನ್ನು ರದ್ದುಗೊಳಿಸಿಕೊಳ್ಳಲಾಗಿದೆ. ನಿನ್ನೆ ರಾತ್ರಿ ಅಮಿತ್ ಶಾ ಅವರ ಜೊತೆಗೆ 3 ಗಂಟೆಗಳ ಕಾಲ ಸಭೆಯಲ್ಲಿ ಭಾಗಿಯಾಗಿದ್ರು ಏಕನಾಥ್ ಶಿಂಧೆ ಮತ್ತು ದೇವೇಂದ್ರ ಫಡ್ನವೀಸ್. ಇವರ ಜೊತೆಗೆ ಅಮಿತ್ ಶಾ ಅವರು ಸಭೆಯನ್ನು ನಡೆಸಿದ್ರು. ಅದಾದ ನಂತರದಲ್ಲಿ ತಮ್ಮ ಊರುಗಳಿಗೆ ಇಬ್ಬರು ಕೂಡ ಹೊರಟಿದ್ರು. ಸಭೆ ಬಳಿಕ ಮುಂಬೈಗೆ ವಾಪಸ್ ಆಗಿದ್ರು ನಾಯಕರು. ನಾಳೆ ಶಿಂಧೆ ವಾಪಸ್ ಆಗುವಂತಹ ಸಾಧ್ಯತೆ ಇದೆ. ವಾಪಸ್ ಅವರು ಬಂದ ನಂತರದಲ್ಲಿ ಮತ್ತೆ ಮಹಾಯುತಿ ಸಭೆಯನ್ನು ನಡೆಸಲಾಗುತ್ತೆ. ಫೈನಲ್ ಆಗಿ ಫಡ್ನವೀಸ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರಾ ಅಥವಾ ಹೊಸಬರನ್ನ ಆಯ್ಕೆ ಮಾಡ್ತಾರಾ ಇತ್ಯಾದಿ ವಿಚಾರ ಎಲ್ಲವೂ ಕೂಡ ಗೊತ್ತಾಗಲಿದೆ. ಈ ಸಭೆ ಇವತ್ತಾಗಿದ್ದಿದ್ರೆ ಬಹುಶಃ ಇವತ್ತು ಸಂಜೆ ಒಳಗಾಗಿ ಎಲ್ಲವೂ ಕೂಡ ಒಂದು ಉತ್ತರ ಸಿಗ್ತಾ ಇತ್ತು ಅಥವಾ ಯಾರನ್ನ ಮಾಡಬಹುದು ಅನ್ನುವಂಥ ಕ್ಲಾರಿಟಿ ಸಿಗ್ತಿತ್ತು. ಆದರೆ ಇವತ್ತು ಅದು ಪೋಸ್ಟ್ಪೋನ್ ಆಗಿರೋ ಕಾರಣದಿಂದಾಗಿ ಸಹಜವಾಗಿ ಯಾರು ಅನ್ನೋ ಸಸ್ಪೆನ್ಸ್ ಇನ್ನೂ ಕೂಡ ಹಾಗೆ ಉಳ್ಕೊಂಡಿದೆ. ಮಹಾರಾಷ್ಟ್ರ ಚುನಾವಣೆ ಆದ ನಂತರದಲ್ಲಿ ಬಹಳಷ್ಟು ಬೆಳವಣಿಗೆಗಳು ಆಗ್ಬಿಡಬಹುದು, ಅವರವರಲ್ಲೇ ಕಿತ್ತಾಟ ಆಗಬಹುದು ಅನ್ನುವಂತಹ ಲೆಕ್ಕಾಚಾರಗಳನ್ನು ಮಹಾ ಅಗಾಡಿ ಹೊಂದಿತ್ತು. ಆದರೆ ಆ ರೀತಿಯ ಯಾವುದೇ ರೀತಿಯ ಡೆವಲಪ್ಮೆಂಟ್ಗಳಾಗಲಿಲ್ಲ. ಬದಲಾಗಿ ಶಿಂಧೆ ಅವರು BJP ನಾಯಕರನ್ನ ಹೊಗಳೋ ಮೂಲಕವಾಗಿ ಈ ಹಿಂದೆ ನನ್ನನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರು, ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ರು, ಈಗ ಅವ್ರು ಏನು ಡಿಸಿಷನ್ ತೆಗೆದುಕೊಂಡ್ರು ಕೂಡ ನಾನು ಅವರ ನಿರ್ಧಾರಕ್ಕೆ ಬದ್ಧ ಅಂತ ಹೇಳೋ ಮೂಲಕವಾಗಿ ನಾನು CM ಸ್ಥಾನದ ಆಕಾಂಕ್ಷಿ ಅಲ್ಲ ಅಂತ ಅವರು ಹೇಳಿದರು. ಅದಾದ ನಂತರದಲ್ಲಿ ಫಡ್ನವೀಸ್ ಅವರನ್ನ ಮುಖ್ಯಮಂತ್ರಿ ಮಾಡಬಹುದಾ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗಿತ್ತು. ಆ ರೀತಿ ಆಗೋದಾದ್ರೆ ಇಷ್ಟೊತ್ತಿಗಾಗಲೇ ಡಿಕ್ಲೇರ್ ಆಗ್ಬಿಡ್ಬೇಕಿತ್ತಲ್ಲ ಅನ್ನುವಂತಹ ಚರ್ಚೆಯೂ ಕೂಡ ಎದ್ದಿದೆ. ಅಜಿತ್ ಪವಾರ್ ಅವರೇನಾದರೂ ಕಿರಿಕ್ ಮಾಡಬಹುದಾ ಅಂತಿತ್ತು. ಅವರು ಕೂಡ ಫಡ್ನವೀಸ್ ಅವರ ಪರವಾಗಿ ತಮ್ಮ ಬೆಂಬಲವನ್ನು ಸೂಚಿಸಿದ್ರಿಂದ ರೇಸ್ನಲ್ಲಿ ಮುಖ್ಯಮಂತ್ರಿಗಳ ರೇಸ್ನಲ್ಲಿ ಯಾವುದೇ ಜಟಾಪಟಿ ಇಲ್ಲ. ಆದರೆ ಖಾತೆ ಹಂಚಿಕೆ ವಿಚಾರದಲ್ಲಿ DCM ಯಾರನ್ನ ಅಂದರೆ ಎಷ್ಟು DCM ಮಾಡಬೇಕು, 1 DCM 2 DCM, ಯಾವ್ಯಾವ ಪಕ್ಷಗಳಿಗೆ ಎಷ್ಟು ಖಾತೆ ಹಂಚಿಕೆ ಆಗಬೇಕು, ಈ ರೀತಿಯ ಚರ್ಚೆಗಳೆಲ್ಲವೂ ಕೂಡ ಬಹುಶಃ ಇವತ್ತಿನ ಮಹಾಯುತಿ ಸಭೆಯಲ್ಲಿ ನಡಿಬೇಕಾಗಿತ್ತು ಅಂತ ಕಾಣುತ್ತೆ. ಆದರೆ ಶಿಂಧೆ ಅವರು ಸತಾರಾಗಿ ಹೋದರು. ಅವರು ಸತಾರಾಗಿ ಹೋಗಿದ್ರಿಂದಾಗಿ ಇವತ್ತಾಗಬೇಕಾಗಿದ್ದಂತಹ ಮೀಟಿಂಗ್ ಕ್ಯಾನ್ಸಲ್ ಆಗಿದೆ. ಹಾಗಾದ್ರೆ ಮಾತ್ರಕ್ಕೆ ಏನೋ ಮುನಿಸ್ಕೊಂಡು ಹೋಗಿದ್ದಾರೆ ಅಂತಲ್ಲ. ನಿನ್ನೆ ಕೂಡ ಅಮಿತ್ ಶಾ ಅವರ ಜೊತೆಗೆ ಶಿಂಧೆ ಮತ್ತು ಫಡ್ನವೀಸ್ ಇಬ್ಬರು ಕೂಡ ಸೇರಿ 3 ಗಂಟೆಗಳ ಕಾಲ ಮೀಟಿಂಗನ್ನು ಮಾಡ್ಕೊಂಡಿದ್ರು.